ಈಗ ನಾನು ನಿನ್ನೆಯಿಂದ ನಮ್ಮ ಮಾನ್ಯ ಕರ್ನಾಟಕದವರೇ ಆಗಿರುವಂಥ ರೈಲ್ವೆ ಸ್ಟೇಟ್ ಸಚಿವರೇನಿದ್ದಾರೆ ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದೆ. ಅವ್ರ ಜೊತೆಯಲ್ಲಿ ದೂರವಾಣಿಯಲ್ಲಿ ತುಂಬ ಹೊತ್ತು ಮಾತಾಡಿದೆ. ಅವರು ಒಂದಷ್ಟು ಪಾಪ ಇಲ್ಲಿಯ ಹಿಂದಿ ರಾಜ್ಯಗಳ ಅಧಿಕಾರಿಗಳಿಂದ ನಮ್ಮ ಮಾತುಗಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವ ನೋವನ್ನು ಹಂಚಿಕೊಂಡ್ರು ಸೋಮಣ್ಣವರು. ಅದಾದಮೇಲೆ ನಾನು ಕೆಲವು ಎಂಪಿಗಳ ಜೊತೆಯಲ್ಲಿ ಮಾತಾಡಿದೆ. ಇವೆಲ್ಲ ಸೋಮಣ್ಣವರ ಜೊತೆ ನಿಂತ್ಕೊಂಡು ಏನು ಡಿಸೆಂಬರು 11ನೇ ತಾರೀಕು ಅಧಿಸೂಚನೆ ಏನಾಗಿದೆ ಅದನ್ನು ವಾಪಸ್ ಪಡಿಬೇಕು, ಕನ್ನಡದಲ್ಲೂ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅಂದಾಗ ಆಯಿತು ಅಂತೇಳಿ ಇವತ್ತು ಬೆಳಗ್ಗೆ ಹೋಗಿ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವಿ ಅಂತವ್ರನ್ನ ಭೇಟಿ ಮಾಡಿದ್ದಾರೆ. ಆ ನಿಯೋಗದಲ್ಲಿ ಸೋಮಣ್ಣನ ಜೊತೆಲಿ ಕರ್ನಾಟಕದ ಅನೇಕ ಎಂಪಿಗಳು ಸಹ ಹೋಗಿದ್ರು ಅನ್ನೋದು ನನಗೆ ಮಾಹಿತಿ ಸಿಕ್ಕಂಥದ್ದು. ಅದಾದ ನಂತರ ಈಗ ಅಧಿಸೂಚನೆ ಬಂದಿದೆ, ಎಲ್ಲ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇದೆ ಅಂತ ಹೇಳಿ ಆ ಅಧಿಸೂಚನೆಯನ್ನು ಇವತ್ತು ಈಗ ಇಲ್ಲಿಯ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಂಥದ್ದು, ಆ ಅಧಿಸೂಚನೆಯನ್ನು ತೋರಿಸಿದಂಥದ್ದು. ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಾಗಿದೆ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ನೌಕರಿ ಮಾಡುವಂಥ ಜನರಿಗೆ ಒಂದು ಪರೀಕ್ಷೆ ನಡೆಯುತ್ತೆ. ಇಲ್ಲಿ ರೈಲ್ವೆ ಇಲಾಖೆಯಲ್ಲಿ ಪ್ರಮೋಷನ್ಗೋಸ್ಕರ ಒಂದು ಪರೀಕ್ಷೆ ಕೊಡ್ತಾರೆ. ಪ್ರಮೋಷನ್ಗೆ ಪರೀಕ್ಷೆ ಕೊಡುವಾಗ ಏನು ಮಾಡ್ತಾರೆ, ಅಲ್ಲೂ ಸಹ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಸಿಗಲ್ಲ. ಕೇವಲ ಹಿಂದಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಬರೆದ್ರೆ ಮಾತ್ರ ನಿಮಗೆ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಿ ಆ ಪರೀಕ್ಷೆ ಮಾಡ್ತಾರೆ. ನಿನ್ನೆ ನನಗೆ ಕರ್ನಾಟಕದ ಅನೇಕ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಕನ್ನಡಿಗರು ನನ್ನ ಭೇಟಿ ಮಾಡಿದ್ರು. ಆ ನಿಯೋಗ ಅವರ ಬೇಡಿಕೆಯನ್ನು ಸಹ ನಾನೀಗ ಗಮನಕ್ಕೆ ತಂದಿದ್ದೀನಿ. ನೀವು ಕೇವಲ ಹಿಂದಿಯಲ್ಲಿ ನೀವು ಪರೀಕ್ಷೆ ಮಾಡಿ ಪ್ರಮೋಷನ್ ಕೊಡೋದಾದರೆ ಹಿಂದಿ ಇಂಗ್ಲೀಷ್ ಗೊತ್ತಿಲ್ಲದಂಥ ಕನ್ನಡಿಗರು ಹಾಗಾದರೆ ಪರೀಕ್ಷೆ ಬರೆದು ಪ್ರಮೋಷನ್ ತಗೋಬಾರ್ದವ. ಆದರೆ ಇದ್ರ ಹುನ್ನಾರ ಏನು, ಬರೀ ಹಿಂದಿ ರಾಜ್ಯಗಳಿಂದ ಬಂದವರಿಗೆ ಮಾತ್ರ ಪ್ರಮೋಷನ್ ಸಿಗಬೇಕಾ? ಕರ್ನಾಟಕದ ಕನ್ನಡವನ್ನು ನಂಬಿಕೊಂಡಿರುವಂಥ ಮಕ್ಕಳಿಗೆ ಪ್ರಮೋಷನ್ ಯಾಕೆ ಕೊಡಬಾರ್ದು? ಅದನ್ನು ಸಹ ಕನ್ನಡದಲ್ಲಿ ಬರೀಬೇಕು. ಅಲ್ಲಿವರೆಗೂ ನೀವು ಯಾವುದೇ ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅದನ್ನು ಸಹ ರೈಲ್ವೆ ಬೋರ್ಡಿಗೆ ನಾನು ಇವತ್ತೇ ಕಳಿಸ್ತೀನಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನೀವು ಕನ್ನಡದಲ್ಲೂ ಪರೀಕ್ಷೆ ಬರೆಯುವ ಅವಕಾಶ ಸಿಗೋವರೆಗೂ ಯಾವುದೇ ಪರೀಕ್ಷೆಗಳನ್ನು ಕರ್ನಾಟಕದಲ್ಲಿ ನಡೆಸಲಿಕ್ಕೆ ನಾವು ಬಿಡಲ್ಲ ಅನ್ನುವ ಅವರಿಗೆ ಮನವರಿಕೆ ಮಾಡಿ ಈಗ ಮನವಿಯನ್ನು ಸಲ್ಲಿಸಿದ್ದೀವಿ. ಅದನ್ನು ಒಪ್ಪಿಕೊಂಡಿದ್ದಾರೆ. ಕೇಂದ್ರ ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಬೋರ್ಡಿಗೆ ನಿಮ್ಮ ಮನವಿಯನ್ನು ಕಳಿಸ್ತೀವಿ. ಹಾಗೆ ನಾನು ಸಹ ಮತ್ತೊಮ್ಮೆ ನಮ್ಮ ಎಲ್ಲ ಲೋಕಸಭಾ ಸದಸ್ಯರೇನಿದ್ದಾರೆ, ಸಂಸದರೇನಿದ್ದಾರೆ ಅವ್ರ ಜೊತೆಯಲ್ಲಿ ಮಾತಾಡಿ ಅಲ್ಲೂ ಸಹ ಕನ್ನಡದಲ್ಲಿ ಆಗುವ ರೀತಿಯಲ್ಲಿ ಅವರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ರೈಲ್ವೆ ಸಮಿತಿಗೆ ಅಸಹಾಯಕ ಇಲ್ಲ, ಅಲ್ಲಿ ಏನಾಗಿದೆ, ಹಿಂದಿ ಗೊತ್ತಿರೋರು ಮಾತ್ರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ. ಹಿಂದಿ ಗೊತ್ತಿಲ್ಲದವರು ನಾವು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡೋಕ್ಕೆ ಇಲ್ಲ ಅನ್ನುವ ನೋವನ್ನು ವ್ಯಕ್ತಪಡಿಸಿದ್ರು. ಹಾಗಾದರೆ ಕೇವಲ ಭಾರತ ಸರ್ಕಾರದ ಭಾಷೆ ಹಿಂದಿ ಹಾಕಿಬಿಟ್ರೆ ನಾವು ಭಾರತದ ಒಕ್ಕೂಟ ಭಾರತದೊಳಗೆ ಕರ್ನಾಟಕ ಇದೆಯಾ? ಹಾಗಾದರೆ ಏನು 22 ಭಾಷೆಗಳು ಭಾರತದ ಅಧಿಕೃತವಾದ ಭಾಷೆ ಅಂತ ಘೋಷಣೆ ಮಾಡುವಂಥ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಮತ್ತು ಯಾವ ರೀತಿಯ ಮಾನ್ಯತೆ ಕೊಡ್ತಾ ಇದ್ದೀರಿ? ಕರ್ನಾಟಕದ ಜನಪ್ರತಿನಿಧಿಗಳು ಅಲ್ಲಿ ಹಿಂದಿ ಕಲ್ತ್ಕೊಂಡು ಹಿಂದಿಯಲ್ಲಿ ಮಾತಾಡಬೇಕು, ಹಿಂದಿಯಲ್ಲಿ ಮಾತಾಡಿದ್ರೆ ಮಾತ್ರ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಸಾಧ್ಯ ಅನ್ನುವ ಮಟ್ಟಕ್ಕೆ ಉಸಿರುಗಟ್ಟಿದ ವಾತಾವರಣವನ್ನು ಕರ್ನಾಟಕದಿಂದ ಹೋದಂಥ ಸಚಿವರುಗಳಿಗೆ, ಸಂಸದರಿಗೆ ಅಲ್ಲಿ ಆ ಥರ ವಾತಾವರಣ ನಿರ್ಮಾಣ ಮಾಡೋದಾದರೆ ಒಂದು ಭಾರತ ಸರ್ಕಾರ ಕೇವಲ ಹಿಂದಿ ಭಾರತ ಮಾಡಲಿಕ್ಕೆ ಹೊರಟಿದೆ. ಅಲ್ಲಿ ತೆಲುಗು ಬೇಡ, ಕನ್ನಡ ಬೇಡ, ತಮಿಳು ಬೇಡ ಅನ್ನೋದಾದರೆ ದಕ್ಷಿಣ ಭಾರತವನ್ನು ನೀವು ಯಾವ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದೀರಿ ಎಂಬುದು ನಮ್ಮನ್ನು ಕಾಡುವ ಪ್ರಶ್ನೆ. ಹಾಗಾಗಿ ನಮ್ಮ ಸಂಸದರೇನಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಹಿಂದಿಯನ್ನು ಕಲೀಲಿ ಬೇಡ ಅಂತ ಹೇಳಲ್ಲ. ಆದರೆ ಹಿಂದಿಯಲ್ಲಿ ಮಾತಾಡಿದ್ರೆ ಮಾತ್ರ ಮಾನ್ಯತೆ ಸಿಗುತ್ತೆ ಅನ್ನೋದು ಭಾರತ ಸರ್ಕಾರದ ವಾದ. ಆದರೆ ಅಂತ ಭಾರತ ಸರ್ಕಾರವನ್ನು ಧಿಕ್ಕರಿಸಿ ವಾದಿಸುವ ಕೆಲಸ ಕರ್ನಾಟಕದ ಸಂಸದರಿಗೆ ಬರಬೇಕು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.